ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು SSP ಅಪ್ಡೇಟ್ನಲ್ಲಿ ತುಂಬ ಜನ ಬಂದು ರಿಪೀಟೆಡ್ ಡೌಟ್ಸನ್ನು ಕೇಳ್ತಾ ಇದ್ದೀರಾ. ಏನಂದರೆ ವಿದ್ಯಾಸಿರಿ ಮತ್ತು SSP ಸ್ಕಾಲರ್ಶಿಪ್ ಎರಡು ಒಂದೇನಾ ಅಂತ. ಅಂದರೆ ನೀವು ಅಪ್ಲೈ ಮಾಡೋ ಪೋರ್ಟಲ್ ಬಂದು ಎರಡು ಒಂದೇ ಆಗಿರುತ್ತೆ. ನಿಮ್ಮ ವಿದ್ಯಾಸಿರಿ ಆಗಿರ್ಬೋದು, SSP ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ PM SB ಅಮೌಂಟ್ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ SSP ಪೋರ್ಟಲಲ್ಲೇ ಬರೋದು. ಮೇಯ್ನಾಗಿ ವಿದ್ಯಾಸಿರಿ ಯಾರಿಗೆ ಬರುತ್ತೆ ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಮಾಡಿದ್ವಿ. ವಿದ್ಯಾಸಿರಿ ಅಮೌಂಟ್ ಅಂದರೆ ಏನು, ನಮಗೆ ಬರುತ್ತಾ ಇಲ್ವಾ. ಇದು ಬಂದು 15,000 ನಿಮಗೆ ಪ್ರೊವೈಡನ್ನು ಮಾಡ್ತಾರೆ ವಿದ್ಯಾಸಿರಿಯಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ವಿದ್ಯಾಸಿರಿ ಅಮೌಂಟು ನಿಮಗೇನು 15,000 ಬರುತ್ತೆ, ಇದು ಬಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಬರಲ್ಲ. ಅಂದರೆ ಯಾರು ಹಾಸ್ಟೆಲ್ಗೆ ಅಪ್ಲೈಯನ್ನು ಮಾಡಿ ನಿಮಗೆ ಹಾಸ್ಟೆಲ್ ಸಿಕ್ಕಿರೋದಿಲ್ಲ, ಆ ಥರ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ವಿದ್ಯಾಸಿರಿ ಅಮೌಂಟನ್ನು ಪ್ರೊವೈಡನ್ನು ಮಾಡ್ತಾರೆ. 1 ಮಂತ್ಗೆ 1,500 ಥರ ಟೋಟಲಾಗಿ ನಿಮಗೆ 15,000 ಅಮೌಂಟು ಬರುತ್ತೆ. ಲಾಸ್ಟ್ ಮಂತ್ ಸ್ವಲ್ಪ ಕಡಿಮೆ ಬಂದಿತ್ತು, ಅರೌಂಡ್ 15,000 ಬರ್ತಿತ್ತು, ಕೆಲವೊಬ್ಬರಿಗೆ 10,000 ಬಂದಿತ್ತು. ಇದು ಬಂದು OBC ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದೆ. ಇದಕ್ಕೆ ನೀವು ಅಪ್ಲೈಯನ್ನು ಮಾಡಬೇಕು ಅಂದರೆ ನೀವು ಮೇಯ್ನಾಗಿ ಬಂದು SC ST ಆಗಿರ್ಬೋದು, ಅಥವಾ OBC ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಪ್ರವರ್ಗಕ್ಕೆ ನೀವು ಸೇರಿರ್ಬೋದು. ಮತ್ತು ಇದರಲ್ಲಿ ನಿಮಗೆ ಮೇಯ್ನಾಗಿ ಇರಬೇಕಾಗಿರೋದು ಬಂದು ನಿಮಗೆ ಬಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಬಂದು 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಆವಾಗ ಮಾತ್ರ ನಿಮಗೆ ಇದು ಬರುತ್ತೆ. ಇನ್ನು ಡೈರೆಕ್ಟಾಗಿಯೇ ನೀವು ಸಪ್ರೇಟಾಗಿ ಅಪ್ಲೈನ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಡೈರೆಕ್ಟಾಗಿಯೇ ನೀವೇನು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈನ ಮಾಡ್ತೀರಾ, ಆ SSP ಸ್ಕಾಲರ್ಶಿಪ್ಪಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ. ಅಂದರೆ ನೀವೇನು 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಪಾಸ್ಬುಕ್ ಯಾಕೆ ಅವಶ್ಯಕತೆ ಇಲ್ಲ ಅಂದರೆ, ನೀವೇನು DBTಯನ್ನು ಮಾಡಿಸ್ತಿರ್ತೀರ, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ, ಆ ಅಕೌಂಟ್ಗೆ ನಿಮಗೆ ಡೈರೆಕ್ಟಾಗೇ ಬರುತ್ತೆ. ಮತ್ತು ಮೇಯ್ನಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಮತ್ತು ಇದಕ್ಕೇನು ಪಾಸ್ಪೋರ್ಟ್ಸ್ ಇಲ್ಲ. ಇದ್ದರೆ ಡೈರೆಕ್ಟಾಗಿ ನೀವು SSP ಸ್ಕಾಲರ್ಶಿಪ್ಪಲ್ಲಿ ಅಪ್ಲೈನ ಮಾಡಬೇಕಿದ್ರೆ ನಿಮ್ಮದು ಆಧಾರ್ ಕಾರ್ಡ್ ಬಂದು KYC ಆಗುತ್ತೆ. KYCದಾಗ ಏನಾಗುತ್ತೆ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಅದೇನು ಫೋಟೋ ಇದೆ ಡೈರೆಕ್ಟಾಗಿ ಅದು ಫೆಚ್ ಆಗುತ್ತೆ. ಅದು ಫೆಚ್ ಆದಾಗ ನೀವು ಮತ್ತೆ ಫೋಟೋನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ಥರ ಸಪ್ರೇಟಾಗಿ ಎಲ್ಲೂ ಕೂಡ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ವಿದ್ಯಾಸಿರಿ ಅಮೌಂಟ್ಗೆ. ಇನ್ ಕೇಸ್ ನೀವು ಹಾಸ್ಟೆಲ್ಗೆ ಅಪ್ಲೈನ ಮಾಡಿ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಏನು SSP ಸ್ಕಾಲರ್ಶಿಪ್ಪನ್ನು ಹಾಕ್ತೀರಿ, SSP ಸ್ಕಾಲರ್ಶಿಪ್ಪನ್ನು ಹಾಕಿ. ಮತ್ತು ಮೇಯ್ನಾಗಿ ಒಂದು ಥಿಂಗ್ ಏನು ಮಾಡಬೇಕು ಅಂದರೆ, ಈ ಅಟ್ಯಾಚನ್ನು ನೀವು ಮಾಡಲಾಗುತ್ತೆ. ಅಂದರೆ ನಿಮ್ಮ ಕಾಲೇಜ್ಗೆ ಹೋಗಿ ಅಲ್ಲೊಂದು ನಿಮ್ಮ ಯಾರು SSP 5,000 ಅಮೌಂಟು ಬರುತ್ತೆ. ಇದು ಬಂದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಡೌಟ್ ಇದೆ ಅಂದರೆ ಇದಕ್ಕೆ ಕಮೆಂಟನ್ನು ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.